We see in the Bible in Psalm 34:19. ಕೀರ್ತನೆಗಳು 34:19ರಲ್ಲಿ ನಾವು ಸತ್ಯವೇದದಲ್ಲಿ ಹೀಗೆ ನೋಡುತ್ತೇವೆ. Many are the afflictions of the righteous, but God delivers them out of them all. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. God will give you healing and prosperity. ದೇವರು ನಿಮಗೆ ಆರೋಗ್ಯವನ್ನು ಸಮೃದ್ಧಿಯನ್ನು ದಯಪಾಲಿಸುವನು. Many of you have come crying for the sake of your family. ನಿಮ್ಮಲ್ಲಿ ಅನೇಕರು ಕುಟುಂಬಕ್ಕೋಸ್ಕರ ಅಳುತ್ತಾ ಬಂದಿದ್ದೀರಿ. For the sake of your children. ನಿಮ್ಮ ಮಕ್ಕಳಿಗೋಸ್ಕರ ಬಂದಿದ್ದೀರಿ. For the sake of the upliftment of your life. ನಿಮ್ಮ ಜೀವಿತದಲ್ಲಿ ಉನ್ನತಿಗೋಸ್ಕರ ಇಲ್ಲಿ ಸೇರಿ ಬಂದಿದ್ದೀರಿ. To be delivered from bondage. ಬಂಧನದಿಂದ ಮುಕ್ತರಾಗುವುದಕ್ಕಾಗಿ. Yes, you may have nobody to turn to but to the Lord. ತಿರುಗಿಕೊಳ್ಳಲು ನಿಮ್ಮ ಬಳಿ ಯಾರೂ ಇರಲಿಕ್ಕಿಲ್ಲ, ದೇವರು ಮಾತ್ರ ಇದ್ದಾರೆ. Today, whatever you are going through, as we pray, God will bring a deliverance in your life. ಇಂದು ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟಗಳಿಂದ ಹಾದು ಹೋಗುತ್ತಿರಬಹುದು, ದೇವರು ನಿಮ್ಮನ್ನು ಬಿಡಿಸುತ್ತಾನೆ. Healing in your body. ನಿಮ್ಮ ದೇಹಕ್ಕೆ ಬೇಕಾದಂತಹ ಆರೋಗ್ಯವನ್ನು, freedom from bondage. ಬಂಧನದಿಂದ ಬೇಕಾದಂತಹ ಸ್ವಾತಂತ್ರ್ಯವನ್ನು, peace in your home. ಕುಟುಂಬದಲ್ಲಿ ಶಾಂತಿಯನ್ನು. He will bless your family and your children. ನಿಮ್ಮ ಕುಟುಂಬವನ್ನು, ಮಕ್ಕಳನ್ನು ದೇವರು ಆಶೀರ್ವದಿಸುವನು. And he will raise you and build you from your brokenness. ಮುರಿಯಲ್ಪಟ್ಟಿರುವಂತಹ ನಿಮ್ಮ ಪರಿಸ್ಥಿತಿಯಿಂದ ನಿಮ್ಮನ್ನು ಎತ್ತಿ ಆತನು ಕಟ್ಟುವನು. Shall we pray together right now? ಈಗಲೇ ನಾವು ಪ್ರಾರ್ಥಿಸುವವರಾಗಿರುವ. God is doing a great thing in your life. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವನು. Yes, join me wherever you are. ನೀವು ಎಲ್ಲೇ ಇರಬಹುದು, ನನ್ನೊಂದಿಗೆ ಕೂಡಿಕೊಳ್ಳಿರಿ. Lord Jesus, we come together and we bow down at your feet, Lord. ಯೇಸುವೆ, ನಾವು ನಿನ್ನ ಬಳಿಗೆ ಬಂದಿದ್ದೇವೆ, ನಿನ್ನ ಮುಂದೆ ಮೊಣಕಾಲೂರುತ್ತೇವೆ. Today do a miracle for your children. ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತವನ್ನು ಮಾಡು. As we pray together in one accord, deliver them from all of their bondage. ನಾವು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುತ್ತಿರುವಂತಹ ಸಮಯದಲ್ಲಿ ಅವರ ಎಲ್ಲ ಬಂಧನಗಳಿಂದ ಬಿಡುಗಡೆ ನೀಡು. Remove every burden from their life. ಅವರ ಜೀವಿತದಿಂದ ಎಲ್ಲ ಭಾರಗಳನ್ನು ತೆಗೆ. Every work of the devil, we cast it out in the name of Jesus. ಯೇಸುವಿನ ನಾಮದಲ್ಲಿ ಸೈತಾನನ ಎಲ್ಲ ಕಾರ್ಯಗಳನ್ನು ಹೊರಹಾಕುತ್ತೇವೆ. Let your children be covered by your blood. ನಿನ್ನ ರಕ್ತದಿಂದ ನಿನ್ನ ಮಕ್ಕಳು ಆವರಿಸಿಕೊಂಡಿರಲಿ. That no harm will touch them, Lord, from this day forward. ಈ ದಿನ ಮೊದಲುಗೊಂಡು ಅವರ ಜೀವಿತದಲ್ಲಿ ಯಾವುದೇ ಕೇಡು ಸಂಭವಿಸದಿರಲಿ. Bless their family. ಅವರ ಕುಟುಂಬವನ್ನು ಆಶೀರ್ವದಿಸು. Protect their children. ಮಕ್ಕಳನ್ನು ಸಂರಕ್ಷಿಸು. All those who are praying for healing for their loved ones, I pray that you will heal them right now. ಯಾರ್ಯಾರು ತಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಬೇಡಿಕೊಳ್ಳುತ್ತಿದ್ದಾರೋ ಅವರನ್ನು ಈಗಲೇ ಗುಣಪಡಿಸು ಎಂದು ಬೇಡುತ್ತೇನೆ. Remove every pain. ಎಲ್ಲಾ ನೋವುಗಳನ್ನು ತೆಗೆ. Remove every sickness. ಎಲ್ಲ ರೋಗಗಳನ್ನು ತೆಗೆ ಎಂದು ಬೇಡುತ್ತೇನೆ. Let every disease leave their body. ಎಲ್ಲ ರೋಗಗಳು ಅವರ ದೇಹವನ್ನು ಬಿಟ್ಟು ಹೋಗಲಿ. Give them good health, Lord. ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸು ದೇವರೇ. Let every report say you are normal. ಎಲ್ಲ ವೈದ್ಯಕೀಯ ವರದಿಗಳು ಹೇಳಲಿ ನೀವು ಚೆನ್ನಾಗಿದ್ದೀರೆಂದು. Everything should be normal from this day forward. ಈ ದಿನ ಮೊದಲುಗೊಂಡು ಅವರ ಜೀವಿತದಲ್ಲಿ ಎಲ್ಲವೂ ಸರಿಯಾಗಲಿ. Every speech impediment, every mental disorder, let it all be healed at this moment. ಎಲ್ಲ ಮಾತಿನ ದುರ್ಬಲತೆ, ಮಾನಸಿಕ ಅಸ್ವಸ್ಥತೆ ಈ ಕ್ಷಣದಲ್ಲಿಯೇ ಯೇಸುವಿನ ನಾಮದಲ್ಲಿ ಗುಣವಾಗಲಿ. Every skin disease, let it be healed at this moment. ಈ ಕ್ಷಣದಲ್ಲಿಯೇ ಚರ್ಮ ರೋಗದಿಂದ ಬಿಡುಗಡೆಯಾಗಲಿ. Every rash, let it disappear. ಚರ್ಮದ ಮೇಲಿರುವ ಎಲ್ಲ ದದ್ದುಗಳು ಮಾಯವಾಗಲಿ. Lord, touch and heal them from head to toe, Lord. ತಲೆಯಿಂದ ಕಾಲ್ಗಳವರೆಗೆ ಯೇಸುವಿನ ನಾಮದಲ್ಲಿ ಗುಣಮುಖವಾಗಲಿ. Let your presence fill each and every soul gathered at that place, Lord. ಈ ಸ್ಥಳದಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರ ಮೇಲೆ ನಿನ್ನ ಪ್ರಸನ್ನತೆಯು ತುಂಬಿಕೊಳ್ಳಲಿ ದೇವರೇ. Fill them with your Holy Spirit. ನಿನ್ನ ಪವಿತ್ರ ಆತ್ಮನಿಂದ ಅವರನ್ನು ತುಂಬು. And bring deliverance. ಮತ್ತು ಬಿಡುಗಡೆಯನ್ನು ನೀಡು. Where the Spirit of the Lord is, there is liberty. ಎಲ್ಲಿ ದೇವರಾತ್ಮನು ಇದ್ದಾನೋ ಅಲ್ಲಿ ಸ್ವಾತಂತ್ರ್ಯವಿದೆ. We claim it tonight in the name of Jesus. ಯೇಸುವಿನ ನಾಮದಲ್ಲಿ ಇದನ್ನು ನಾವು ಅರಿಕೆ ಮಾಡುತ್ತೇವೆ. Everyone who needs prosperity, Lord, I claim it for your children. ಯಾರ್ಯಾರಿಗೆ ಸಮೃದ್ಧಿಯು ಬೇಕಾಗಿದೆಯೋ ನಿನ್ನ ಮಕ್ಕಳಿಗೋಸ್ಕರ ಬೇಡುತ್ತೇನೆ, ಅದನ್ನು ನೀಡು. Every financial problem, every debt problem, let it be resolved
very quickly. ಎಲ್ಲ ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು ಅತಿ ಬೇಗನೆ ಎಲ್ಲವೂ ಪರಿಹಾರವಾಗಲಿ. Let your children be free, Lord. ನಿನ್ನ ಮಕ್ಕಳು ಸ್ವತಂತ್ರರಾಗಲಿ ದೇವರೇ. Let them prosper, Lord. ಅವರು ಸಮೃದ್ಧಿ ಹೊಂದಲಿ. And let their hands be giving hands. ಅವರ ಕೈಗಳು ಕೊಡುವ ಕೈಗಳಾಗಲಿ. Bless them and strengthen them. ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸು. We claim it in the name of Jesus. ಯೇಸುವಿನ ನಾಮದಲ್ಲಿ ಇದನ್ನು ಘೋಷಿಸುತ್ತಾ ಇದ್ದೇವೆ. Let your name be glorified. ನಿನ್ನ ನಾಮವು ಮಹಿಮೆ ಹೊಂದಲಿ. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್.